ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ವೆಬ್ ಚಾನಲ್. ಎಲ್ರಿಗೂ ಇವತ್ತಿನ ವಿಡಿಯೋಕ್ಕೆ ಸ್ವಾಗತ. ಪಿಡಿಒ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು, ಸಾಕಷ್ಟು ಗೊಂದಲಮಯ ಆಗಿತ್ತು. ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು, FI ಕೂಡ ಹಾಕಿದ್ರು. ಈಗ CM ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿಲ್ಲ ಅಂತ ಹೇಳಿ ಮನೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ 97 PDO ಹುದ್ದೆಗಳಿಗೆ ಪರೀಕ್ಷೆ ಬಂದ್ಬಿಟ್ಟು KPSC ಅವರು ನಡೆಸಿದ್ರು. ಲೀಕ್ ಆಗಿಲ್ಲ, ಅದೇ ರೀತಿ ವಿಳಂಬ ಆಗಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ಇಷ್ಟೇ ಸಿಂಪಲ್. ಅಲ್ಲಿ ಪ್ರಶ್ನೆ ಪತ್ರಿಕೆ ವಿಳಂಬ ಆಗಿರೋದು, ವಿದ್ಯಾರ್ಥಿಗಳು ಅನುಭವಿಸಿರೋದು, ಪ್ರೊಟೆಸ್ಟ್ ಮಾಡಿರೋದೆಲ್ಲ ಮಾಡಿದ್ರು ಕೂಡ CM ಹೇಳ್ಬಿಟ್ರೆ ಮುಗಿಯಿತು. ಬಿಟ್ರೆ ಪರೀಕ್ಷೆನೇ ಆಗಿಲ್ಲ, ಎಕ್ಸಾಮೇ ಆಗಿಲ್ಲ, ಯಾವ ಎಕ್ಸಾಮ್ ಅಂದ್ಬಿಡ್ತಾರೆ. ಈ ರೀತಿ ತನಿಖೆ ಮಾಡಲ್ಲ, ಏನೂ ಇಲ್ಲ. ವಿಳಂಬ ಆಗಿರೋದು ಕಂಡು ಬರುತ್ತೆ. ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ವಿದ್ಯಾರ್ಥಿಗಳೇನು ಹುಚ್ಚ ಸುಮ್ಮನೆ ಪ್ರತಿಭಟನೆ ಮಾಡ್ಕೊಂಡು FIR ಹಾಸ್ಕೊಳ್ಳೋಕೆ. ನೋಡಿ, ಸರ್ಕಾರದವರು ಇಷ್ಟೇ, ಏನೇ ಆದ್ರೂ ಕೂಡ, ಎಷ್ಟೇ ಕಾಪಿ ಆದ್ರೂ ಸ್ಕ್ಯಾಮ್ ಆದ್ರೂ ಕೂಡ ಏನೂ ಆಗಿಲ್ಲ ಅಂದ್ಬಿಟ್ಟು ಮುಚ್ಚಾಕ್ಬಿಡ್ತಾರೆ. ಇಲ್ಲಿ ವಿದ್ಯಾರ್ಥಿಗಳು ಅನುಭವಿಸ್ಬೇಕು. ಇಲ್ಲಿ ಯಾಕೆ ಲೇಟ್ ಆಯ್ತು, ಏನಕ್ಕಾಯ್ತು, ಏನು ಕ್ರಮ ಕೈಗೊಂಡಿದ್ದೀರಾ ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ. ಈ ರೀತಿ ಏನೂ ಆಗಿಲ್ಲ, ಲೀಕ್ ಆಗಿಲ್ಲ, ವಿಳಂಬವಾಗಿಲ್ಲ ಅಂತ ಹೇಳಿದ್ದಾರೆ. ಸತ್ಯಾಸತ್ಯತೆ ಈಗಾಗಲೇ ಸಮಿತಿ ರಚನೆ ಮಾಡಿದ್ದೀವಿ. ವರದಿ ಸ್ವೀಕೃತವಾದ ನಂತರ ಪರಿಶೀಲಿಸಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಇನ್ನು ವರದಿ ಕೂಡ ಬಂದಿಲ್ಲ. ಆಗಲೇ CM ಬಂದ್ಬಿಟ್ಟು ಕ್ಲೀನ್ ಚಿಟ್ ನ ಕೊಟ್ಟಿದ್ದಾರೆ. ಇದೇ ಹಣೆ ಬರ, ಯಾವುದೇ ಸರ್ಕಾರ ಬಂದ್ರು ಇದೇ ಹಣೆ ಬರ. ಅಲ್ಲೇನೂ ಆಗಿಲ್ಲ, ಲೀಕ್ ಆಗಿಲ್ಲ ಅಂತಾರೆ. ಆಪೋಸಿಷನ್ ಅವರು ಬಾಯಿಗೆ ಬಂದಂಗೆ ಬೈತಾರೆ. ಈ ಹಿಂದೆ ನಿಮ್ಗೆ ಗೊತ್ತಿರೋಗೆ ಪೊಲೀಸ್ ಇದ್ರದ್ದು SI ಇದು ಕೂಡ ಈ ರೀತಿ ಆಗಿತ್ತು. ಕಾಂಗ್ರೆಸ್ ಅವರೆಲ್ಲ ಬೊಬ್ಬೆ ಹೊಡೆದ್ಬಿಟ್ರು, ಹಂಗೆ ಅಂತ. ಅದಾಯ್ತು ನೋಡಿ, ಈಗ ಇವರು ಅಧಿಕಾರಕ್ಕೆ ಬಂದ್ರು. ಇವ್ರದಲ್ಲೇ ಸಾಲಾಗಿ ಈ ರೀತಿ ಸ್ಕ್ಯಾಮ್ ಪ್ರಕರಣ ಬಂದೈತೆ. ಯಾರು ಮಾತಾಡೋದಿಲ್ಲ. ತನಿಖೆ ಆಗಿ ರಿಪೋರ್ಟ್ ಕೂಡ ಬಂದಿಲ್ಲ. ಆಲ್ರೆಡಿ CM ಕ್ಲೀನ್ ಚಿಟ್ ಕೊಟ್ಬಿಟ್ರು. ಇಷ್ಟೇ ಹಣೆ ಬರ. ಇವ್ರು ನಮ್ ಕೂಡ ಆಗೋದಿಲ್ಲ. ಇಲ್ಲಿ ರಾಯಚೂರಿನಲ್ಲಿ ಗೊತ್ತಿರೋ ಹಾಗೆ ಸೋರಿಕೆ ಆಗಿಲ್ಲ, ವಿತರಣೆ ವಿಳಂಬವಾಗಿಲ್ಲ. ಸತ್ಯಾಸತ್ಯತೆ ಬರ್ಬೇಕು. ಅಂದ್ರೆ ಸತ್ಯಾಸತ್ಯತೆ ಅಂದ್ರೆ ರಿಪೋರ್ಟ್ ಅಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿ ಇಲ್ಲಿ ಮಾನ್ಯ ತಿಳಿಸಿದ್ದಾರೆ. ನಂತರ ಸಮಿತಿ ಸಲ್ಲಿಸುವ ಅಂತಿಮ ವರದಿಯನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಅಧಿವೇಶನದಲ್ಲಿ ಒಬ್ರು ಕೇಳಿದ್ದಾರೆ, ಅದಕ್ಕೆ ಇದು ಬರ್ಲಿ, ಏನಂದ್ರೆ ಅಂತಿಮ ವರದಿ ಬರ್ಲಿ, ಆಮೇಲೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂತಿಮ ವರದಿ ಬರುತ್ತೆ, ಓಕೆ. ಇನ್ನು ಕೂಡ ತನಿಖೆ ಹಂತದಲ್ಲಿದೆ ಅಂತ ಮನೆ ಮುಖ್ಯಮಂತ್ರಿಗಳು ಹೇಳ್ಬೇಕು. ಅದ್ರ ಬದಲು ಏನು ಆಗೇ ಇಲ್ಲ, ಲೀಕ್ ಆಗೇ ಇಲ್ಲ, ತನಿಖೆ ಆಗಿಲ್ಲ ಅನ್ನೋದು ಎಷ್ಟು ಸರಿ. ರಿಪೋರ್ಟೇ ಕೂಡ ಬಂದಿಲ್ಲ. ಈ ಮುಂಚೆನೆ ಕ್ಲೀನ್ ಶೀಟ್ ಕೊಡ್ತಾರೆ. ವಿದ್ಯಾರ್ಥಿಗಳಿಗೆ FIR ಆಗೈತೆ, ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ, ಏನು ಕೂಡ ಮಾತಾಡೋದಿಲ್ಲ. ಯಾವ್ದು ಸರ್ಕಾರ ಬಂದ್ರು ಇದೇ ಹಣೆ ಬರ. ವಿಪಕ್ಷಗಳು ಮಾತಾಡ್ತವೆ, ಇವ್ರು ಬಂದ್ರೆ ಏನು ಆಗಿಲ್ಲ, ನಮ್ ಸರ್ಕಾರ ಫುಲ್ ಕ್ಲೀನ್ ಆಗಿದೆ, ಏನು ಆಗಿಲ್ಲ ಅಂತ ಬೊಗಳೆ ಬಿಡ್ತದೆ. ಇದು ಇವತ್ತಿನ ಅಪ್ಡೇಟ್, ಇದು ಇವತ್ತಿನ ವಿಡಿಯೋ.